ಮೊದಲು ವಶಕ್ಕೆ ಪಡೆಯಲಿದೆ ಇಮಿಗ್ರೇಷನ್ ಅಧಿಕಾರಿಗಳ ತಂಡ. ಕಾರಣ ಅವರ ವಿರುದ್ಧ ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸಿರೋ ಕಾರಣದಿಂದಾಗಿ ಇಮಿಗ್ರೇಷನ್ ಅಧಿಕಾರಿಗಳು ಬರ್ತಿದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡ್ಕೊಳ್ತಾರೆ. ಸೊ ಆ ಪ್ರೊಸೀಜರ್ಗಳು ಏನಿರುತ್ತೆ ಅವೆಲ್ಲವನ್ನು ಕೂಡ ಅಂತ್ಯಗೊಳಿಸಿಕೊಂಡ ನಂತರದಲ್ಲೇ SIT ಟೀಮ್ಗೆ ಅವರನ್ನ ಹಾಜರುಪಡಿಸ್ತಾರೆ. ಅದಾದ ನಂತರದಲ್ಲಿ SIT ಟೀಮ್ ಏರ್ಪೋರ್ಟ್ ನಲ್ಲೇ ಅವರನ್ನ ಅರೆಸ್ಟ್ ಮಾಡಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ಅರೆಸ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಆ ಎಲ್ಲ ಬೆಳವಣಿಗೆಗಳು SIT ಟೀಮ್ 4 ಮಾರ್ಗಗಳಲ್ಲೂ ಕೂಡ ಬೀಡು ಬಿಟ್ಟಿರೋದನ್ನ ಗಮನಿಸ್ತಾ ಇದ್ರೆ, ಸೊ ಹೇಗಿರುತ್ತೆ, ಎಷ್ಟೊತ್ತಿಗೆ ಹೊರಕ್ಕೆ ಬರಬಹುದಾದಂತಹ ಸಾಧ್ಯತೆ ಈ ಎಲ್ಲ ಪ್ರೊಸೀಜರ್ಗಳನ್ನ ಮುಗಿಸ್ಕೊಂಡು? ಖಂಡಿತ ದಿವ್ಯ ಜ್ಯೋತಿ, ಈಗಾಗಲೇ ಕೂಡ ಜರ್ಮನಿಯ ಕಾಲಮಾನದ ಪ್ರಕಾರ 12 ಗಂಟೆ 5 ನಿಮಿಷಕ್ಕೆ ಪ್ರತಿ ಬಾರಿ ಕೂಡ ಫ್ಲೈಟ್ ಟೇಕ್ ಆಫ್ ಆಗ್ತಿತ್ತು. ಆದ್ರೆ ಇವತ್ತು 20 ನಿಮಿಷಗಳ ವಿಳಂಬ ಆಗಿರುವಂತದ್ದು. 12 ಗಂಟೆ 28 ನಿಮಿಷಕ್ಕೆ ಅಲ್ಲಿ ಟೇಕ್ ಆಫ್ ಆಗಿರುವಂತದ್ದು. ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಪ್ರತಿ ಬಾರಿ ಕೂಡ ಅದು ಲ್ಯಾಂಡ್ ಆಗುವಂತಹ ನಿಗದಿತ ಸಮಯ ಇತ್ತು. ಆದ್ರೆ 20 ನಿಮಿಷಗಳ ತಡ ಆಗಿರೋದು. ಇವತ್ತು 12:30ರಿಂದ 40 ನಿಮಿಷದ ಆಸುಪಾಸಿಗೆ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಲ್ಯಾಂಡ್ ಆಗುವಂತದ್ದು. ಅಂದ್ರೆ ಬರೋಬ್ಬರಿ 7,000 ಕಿಲೋಮೀಟರ್ ಇದೆ ಜರ್ಮನಿಯ ಮ್ಯೂನಿಚ್ ನಿಂದ ಬೆಂಗಳೂರಿಗೆ. ಈ ಒಂದು ಅವಧಿ 8 ಗಂಟೆ 40 ನಿಮಿಷ ಫ್ಲೈಟ್ ಮುಖಾಂತರ ಬರಬೇಕಾದ್ರೆ ಈ ಒಂದು ಅವಧಿ ಇರುವಂತದ್ದು. ಹಾಗಾಗಿ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಕೂಡ SIT ಅಧಿಕಾರಿಗಳು ತಮ್ಮ ಪ್ರಕ್ರಿಯೆಗಳನ್ನ ಮುಗಿಸಿ ಆತನನ್ನ ವಶಕ್ಕೆ ಪಡೆದು ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ ಸರಿಸುಮಾರು ಈಗಾಗಲೇ ಕೂಡ 12:40ಕ್ಕೆ ಫ್ಲೈಟ್ ಲ್ಯಾಂಡ್ ಆದ್ರೂ ಕೂಡ ಆತ ಇಮಿಗ್ರೇಷನ್ ಅನ್ನು ಮುಗಿಸಿ ಕಸ್ಟಮ್ಸ್ ತಪಾಸಣೆಯನ್ನ ಮುಗಿಸಿ ಹೊರಗಡೆ ಬರ್ಲಿಕ್ಕೆ ಸರಿಸುಮಾರು 15ರಿಂದ 20 ನಿಮಿಷ ಆಗುತ್ತೆ. ಅಂದ್ರೆ 12:40 ಕೂಡ 1 ಗಂಟೆ ಅಲ್ಲಿ ಒಳಗಡೆ ಹೋಗುತ್ತೆ. ತದನಂತರ ಪ್ರಕ್ರಿಯೆಗಳನ್ನ ಮುಗಿಸ್ಲಿಕ್ಕೆ SIT ಅಧಿಕಾರಿಗಳು ಕೂಡ ಸರಿಸುಮಾರು ಒಂದು 10ರಿಂದ 20 ನಿಮಿಷ ತೆಗೆದುಕೊಂಡ್ರು ಕೂಡ 1-1:30 ಸುಮಾರಿಗೆ ಹೊರಗಡೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಆ ಒಂದು ಲೆಕ್ಕಾಚಾರದಲ್ಲೇ ಕೂಡ SIT ಅಧಿಕಾರಿಗಳು ಇಲ್ಲಿ ಕಾಯ್ತಾ ಇರುವಂತದ್ದು. ತದನಂತರ ಆತನನ್ನ ಇಲ್ಲಿಂದ ಬೆಂಗಳೂರಿಗೆ ಹೇಗೆ ಕರ್ಕೊಂಡು ಹೋಗಬೇಕು ಅನ್ನುವಂತ ವಿಚಾರಗಳನ್ನು ಕೂಡ ಈಗಾಗಲೇ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಈಗಾಗಲೇ ಕೂಡ ಸ್ಥಳೀಯ ಸಂಚಾರಿ ಪೊಲೀಸರು ರೂಟ್ ಮ್ಯಾಪ್ ಅನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಯಾವ ಮಾರ್ಗದ ಮೂಲಕ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೋದು ಅಂತ. ಇನ್ ಕೇಸ್ ಏರ್ಪೋರ್ಟ್ ನಲ್ಲಿ ಹೆಚ್ಚಿನ ಜನ ಸೇರಿದ್ರು, ಇನ್ ಕೇಸ್ ಒಂದು ವೇಳೆ ಅವರಿಗೆ ಪಕ್ಷದ ಕೆಲ ಕಾರ್ಯಕರ್ತರು ಜಮಾಯಿಸಿದ್ರು, ಜನಸಂದಣಿ ಆಗ್ಬೋದು, ಕೆಲವು ಪ್ರಯಾಣಿಕರ ಜೊತೆ ಆತನನ್ನ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಕಿರಿಕಿರಿ ಆಗ್ಬೋದು, ಅಡೆತಡೆಗಳಾಗ್ಬೋದು ಅನ್ನೋಂತ ವಿಚಾರಗಳು ಬಂದಾಗ ಅದಕ್ಕೂ ಕೂಡ ಪರ್ಯಾಯ ಮಾರ್ಗಗಳನ್ನ ಈಗಾಗಲೇ ಕೂಡ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಆ ಪ್ಲಾನ್ಗಳನ್ನ ಅನುಷ್ಠಾನ ಮಾಡ್ತಾರೆ. ಸದ್ಯಕ್ಕೆ 1:30-2 ಗಂಟೆ ಮಧ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಆಚೆ ಬರುವಂತ ಸಾಧ್ಯತೆ. ಬೆಂಗಳೂರು ರೀಚ್ ಆಗ್ಲಿಕ್ಕೆ ಆಲ್ಮೋಸ್ಟ್ 2 ಗಂಟೆ ಮೇಲೆ ಆಗ್ಬಹುದು. ದಿವ್ಯ ಜ್ಯೋತಿ.